ಇಷ್ಟು ದಿನ IPR ತಗೊಂಡಿರಲಿಲ್ಲ. 2012ರಲ್ಲಿ ಬಾಲಿವುಡ್ನ ಕೆಲವು ಸಿಂಗರ್ಸ್ ನೋಡಿ ನಮ್ಮ ಸಾಂಗ್ ಎಲ್ಲ ತಗೊಂಡು ಹಾಡು ಹಾಕೊಂಡು ಸ್ಟೇಜ್ ಶೋ ಎಲ್ಲ ಮಾಡಿಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ನಾವು ಮಾಡಿದ್ದು ನಮ್ಗೆ ಏನಿಲ್ಲ ಅಂತ ಅಷ್ಟೇ, ಅಷ್ಟು ಗಲಾಟೆ ಮಾಡೋದು. ಅಲ್ಲಿಂದ ಶುರು ಆಯ್ತು. ಇದಕ್ಕೋಸ್ಕರ ಒಂದು ಸೊಸೈಟಿ ಮಾಡಿಕೊಂಡು ಅದು ಯಾರ್ಯಾರು ಟಿಕೆಟ್ ಇಟ್ಟು ಲಾಭ ಮಾಡ್ತಾ ಇದ್ದಾರೋ ಅದನ್ನು ಒಂದು ಸ್ವಲ್ಪ ದುಡ್ಡು ನಮಗೆ ಕೊಡಬೇಕು ಅಂತೇಳಿ ಶುರುವಾಗಿದೆ. ಅಡ್ಡ 2012 ಶುರುವಾಗಿದೆ. 2012 ಶುರುವಾಗಿದ್ದು ತುಂಬ ಯಾರು ಟಿಕೆಟ್ ಮಾಡಿ ಮಾಡ್ತಾ ಇದ್ರು ಅಥವಾ ದೊಡ್ಡ ಪ್ರಮೋಷನ್ ಮಾಡ್ತಿದ್ರು ಅಂಥವ್ರು ಹೋಗಿ ಲೈಸೆನ್ಸ್ ತಗೊಂಡು ಅವ್ರು ಒಂದಷ್ಟು ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆಲ್ಲ ಮಾಡ್ತಾ ಇದ್ರು. ಬರ್ತಾ ಬರ್ತಾ ಅದನ್ನು ಯಾರು ಕೇಳೋದಿಲ್ಲ, ಪಬ್ಲಿಕ್ ಯಾರು ಕೇಳ್ತಿದ್ದಿಲ್ಲ. ಬರೀ ಅವರು ಕಾಪಿರೈಟ್ ಬೋರ್ಡ್ ಅಂತ ಏನಿದ್ದಾರೆ ಅದು ಎಲ್ಲಿಂದ ಬಂದರೂ 16,000 ಜನ ಗೊತ್ತಿಲ್ಲ, 14,000 ಜನದಲ್ಲಿ ಎಷ್ಟು ನಿಜವಾದ ಕಲಾವಿದರು ಗೊತ್ತಿಲ್ಲ, ಎಷ್ಟು ಬೇರೆ ಥರ ಬೋಗಸ್ ಕಲಾವಿದರು ಗೊತ್ತಿಲ್ಲ. ಒಟ್ಟು ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ಲ ದುಡ್ಡು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಕಲಾವಿದರ ಇದ್ರ ಮೇಲೆ ಜಪಾನ್ನಲ್ಲಿ ಒಂದು ಪ್ರವಾಸ ಹೋದಾಗ ಒಂದು ಬಾರ್ನಲ್ಲಿ ಮಹಮ್ಮದ್ ಅಲಿ ಅವರ ಹಾಡನ್ನು ನಾನು ಹಾಡು ಕೇಳ್ತಾ ಇದ್ದ ಪಾನೀಯವನ್ನು ಇರ್ತ ಹಾಡು ಕೇಳ್ತಾ ಇದ್ದ ಬೆಳೆದು ಕೇಳಿದೆ. ಈಗ ಭಾಷೆ ಗೊತ್ತಾ? ಭಾಷೆ ಗೊತ್ತಿಲ್ಲ, ನಮ್ಮ ಮಾತಿಗೆ ನಮ್ಮ ಮನಸ್ಸನ್ನು ಹಾಗಾಗಿ ಸಂಗೀತ ವಿಶ್ವದ ಭಾಷೆ, ಹೃದಯದ ಭಾಷೆ. ಇದಕ್ಕೆ ಕಾಪಿರೈಟ್ ನಾವು ಮಹಮ್ಮದ್ ಅಲಿ ಯಾವ ಕಾಪಿರೈಟ್ ತಗೊಂಡಿಲ್ಲ.